ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಹೀರೆಕಾಯಿ ಪಲ್ಯ ಮಾಡುವಂಥದ್ದು ಒಂದು ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲು ಎಳೆ ಹೀರೆಕಾಯಿಗಳನ್ನ ತಗೊಂಡು ಸಿಪ್ಪೆ ಎಲ್ಲ ಒರೆದು ಅದ್ರ ಮೇಲ್ಗಡೆ ಇರುವಂಥ ಉಗುರನ್ನ ತೆಗೆದು ನಂತರ ಅದನ್ನು ತೊಳಿಬೇಕು. ತೊಳೆದಾದ ನಂತರ ಸಣ್ಣ ಸಣ್ಣದಾಗಿ ಅದನ್ನು ನಮಗೆ ಬೇಕಾದ ಆಕಾರದಲ್ಲಿ ಹೆಚ್ಕೋಬೇಕು. ಜೊತೆಗೆ ಈರುಳ್ಳಿ, ಹಸಿರು ಮೆಣಸಿಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಇದಕ್ಕೆ ಬೇಕು ಅಂದರೆ ನೀವು ಗರಂ ಮಸಾಲೆನ ಹಾಕೊಬೋದು. ಸ್ವಲ್ಪ ಜೀರಿಗೆ ಕೂಡ ನೀವು ಆ್ಯಡ್ ಮಾಡ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಬಳಸಬೇಕು. ಈಗ ಮೊದಲಿಗೆ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಂಥದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ನಾನು ಹಾಕಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ಫ್ಲೇವರ್ ಇರೋದು. ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಬೇಕು. ಈರುಳ್ಳಿಗೆ ಸೇರಿಸಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು. ನಾವು ಉಪ್ಪು ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಬೇಗ ಬಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪ್ಪನ್ನ ಹಾಕೊಬೇಕು. ಉಪ್ಪು ಹಾಕಿ ಚೆನ್ನಾಗಿ ಬಾಡಿದ ನಂತರ ಕಟ್ ಮಾಡಿರುವಂಥ ಟೊಮೊಟೊನ ಹಾಕೊಬೇಕು. 2 ಟೊಮೊಟೊನ ಹೆಚ್ಚಿದ ಟೊಮೊಟೊನ ಹಾಕೊಬೇಕು. ನಂತರ ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಬೇಕು. ಅಂದರೆ ಇದು ಕಲ್ಲರ್ಗೆ ಒಂದು ಚೆನ್ನಾಗಿ ಕಾಣುತ್ತೆ ಅಂಥೇಳಿ, ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂಥೇಳಿ. ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಸಣ್ಣಗೆ ಹೆಚ್ಚಿದ್ಕೊಂಡಂಥ ಹೀರೆಕಾಯಿ ತುಂಡುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಕಾಯಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.